ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ ನಂತರ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಈಗ ಮತ್ತೊಂದು ಟಾಸ್ಕ್ ಶುರುವಾಗಿದೆ ಅಂತಲೇ ಹೇಳ್ಬೋದು. ಮೊದಲಿಗೆ ಟಾಸ್ಕ್ ಏನು ಮತ್ತು ಟಾಸ್ಕಲ್ಲಿ ಯಾರೆಲ್ಲ ಆಡ್ತಿದ್ದಾರೆ ಅನ್ನೋದನ್ನು ಮುಂಚಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೇನೆ. ಹಾಗೆಯೇ ಈ ಟಾಸ್ಕಲ್ಲಿ ರಾಜ ಆಗಿರುವಂಥ ಮಂಜಣ್ಣ ಹಾಗೆ ಯುವರಾಣಿ ಆಗಿರುವಂಥ ಮೋಕ್ಷಿತ್ ಅವ್ರನ್ನ ಬಂಧನವನ್ನು ಮಾಡಲಾಗಿದೆ. ಇನ್ನು ಈ ಟಾಸ್ಕ್ ಗೆದ್ದಂಥ ತಂಡದವರು ಎಲ್ಲರೂ ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ನ ಆಡೋದಕ್ಕೆ ಅರ್ಹತೆನ ಪಡಿತಾರೆ ಅಂತಲೂ ಕೂಡ ಇಲ್ಲಿ ಹೇಳಿರ್ತಾರೆ. ಅದೇ ರೀತಿ ಎಲ್ಲರೂ ಕೂಡ ಈ ಟಾಸ್ಕ್ನ ಗೆಲ್ಲಬೇಕು ಅನ್ನೋ ಒಂದು ಹಠದಿಂದ ಛಲದಿಂದ ಎಲ್ಲರೂ ಕೂಡ ಸಖತ್ತಾಗಿಯೇ ಆಡ್ತಾ ಇದ್ದಾರೆ. ಆದರೆ ನೀವು ನೋಡಿರ್ಬೋದು ಪ್ರೋಮೋ ಪ್ರಕಾರ ಸಣ್ಣ ಸಣ್ಣ ತಪ್ಪಿಗೂ ಚೈತ್ರ ಅವರು ಇಲ್ಲಿ ಫೌಲ್ನ ಕೊಡ್ತಾ ಇದ್ದಾರೆ. ಹಾಗೆಯೇ ಟೈಮಿಂಗ್ಸ್ನ ಸೆಟ್ ಮಾಡಿಕೊಂಡು ಅವರು ವೆಯ್ಟ್ ಮಾಡಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಹೇಗಾದರೂ ಮಾಡಿ ಗೆಲ್ಲೇಬೇಕು ಅನ್ನೋ ಆತ್ರದಲ್ಲಿ ಚೈತ್ರ ಅವರು ಈ ರೀತಿ ತಪ್ಪು ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಎಪಿಸೋಡ್ನ ನೋಡಬೇಕಾಗಿರುವಂಥದ್ದು. ಇನ್ನು ಭವ್ಯ ಅವರು ಕೂಡ ಟಾಸ್ಕ್ನ ಗೆಲ್ಲೇಬೇಕು ಅನ್ನೋ ಆತ್ರದಲ್ಲಿ ತಮ್ಮ ಕೈಲಿದ್ದಂಥ ಬಳೆನ ಚೆಚ್ಚಿ ಕೈನ ಗಾಯ ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು ಚೈತ್ರ ತ್ರಿವಿಕ್ರಮ್ ಮಧ್ಯೆನೂ ಕೂಡ ಜೋರಾಗಿನೇ ಜಗಳ ಕೂಡ ನಡೆದಿದೆ ಅಂತಲೇ ಹೇಳ್ಬೋದು. ಇನ್ನು ಭವ್ಯ ಅವರು ಕೂಡ ಆ ಸಮಯದಲ್ಲಿ ಸ್ವಲ್ಪ ಜೋರಾಗಿನೇ ರೇಗ್ತಾರೆ ಚೈತ್ರ ಮೇಲೆ. ಯಾಕಂದರೆ ಪದೇ ಪದೇ ಒಂದು ಸಣ್ಣ ತಪ್ಪಿಗೂ ಕೂಡ ಫೌಲ್ ಅಂತ ಹೇಳಿ ಟೈಮಿಂಗ್ಸ್ನ ಸೆಟ್ ಮಾಡ್ತಿರೋ ಕಾರಣಕ್ಕೆ ಭವ್ಯ ಅವರು ಕೂಡ ಇಲ್ಲಿ ಕೋಪಗೊಂಡಿದ್ದಾರೆ ಚೈತ್ರ ಮೇಲೆ. ಇನ್ನು ಚೈತ್ರ ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ, ಮಾತು ನಿಂತರೆ ಅವರು ಮಾತನ್ನು ಬಿಟ್ಕೊಡೋ ಮಾತೇ ಇಲ್ಲ. ಇನ್ನು ಉಸ್ತುವಾರಿಯಾಗಿ ಚೈತ್ರ ಅವರು ಕೂಡ ಯಾವ ರೀತಿ ಮಾಡಿದ್ದಾರೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಅದೇ ರೀತಿ ಈಗ ಚೈತ್ರ ಅವರಲ್ಲಿ ಮಾತಿಗೂ ಫೌಲ್ನ ಕೊಡ್ತಾ ಟೈಮಿಂಗ್ಸ್ನ ಸೆಟ್ ಮಾಡಿಕೊಂಡು ವೆಯ್ಟ್ ಮಾಡಿಸ್ತಾ ಇದ್ದಾರೆ. ಇನ್ನು ಈ ಟಾಸ್ಕಲ್ಲಿ ಅತಿ ವೇಗದಿಂದ ನಕ್ಷೆಗಳನ್ನ ಜೋಡಿಸಿ ಮೋಕ್ಷಿತ್ ಅವರ ಟೀಮ್ ವಿನ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಮೋಕ್ಷಿತ್ ಅವ್ರನ್ನ ಬಂಧನದಿಂದ ಬಿಡುಗಡೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಯಾವ ರೀತಿ ವಿನ್ ಆದರೂ ಹೇಗೆಲ್ಲ ಆಯಿತು ಅಂತ ಎಪಿಸೋಡ್ನಲ್ಲಿ ಕಾದು ನೋಡಬೇಕಾಗಿರುವಂಥದ್ದು. ಇನ್ನು ಮುಂದಿನ ವಾರದ ಮನೆ ಕ್ಯಾಪ್ಟನ್ ಯಾರಾಗ್ತಾರೆ ಅಂತಲೂ ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಬಿಗ್ ಬಾಸ್ ಸೀಸನ್ ನಂತರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಸಪೋರ್ಟ್ ಯಾವ ತಂಡಕ್ಕೆ ಅಂತಲೂ ಕೂಡ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಮೋಕ್ಷಿತ್ ಅವರ ಟೀಮಾ ಅಥವಾ ಮಂಜಣ್ಣ ಅವರ ಟೀಮ್ ಅಂತಲೂ ಕೂಡ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.